ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮೃತ ಹೊಸ ಪ್ಲ್ಯಾನ್ ಮಾಡಿದ್ದಾಳೆ. ದೇವ್ ಜೊತೆಗೆ ಪವಿತ್ರನಿಗೆ ಡಿವೋರ್ಸ್ ಕೊಡಿಸ್ಬಿಟ್ಟು ನಿನ್ನ ಅವಳ ಜೊತೆನೇ ಕಳಿಸ್ಬಿಡ್ತೀನಿ ಅಂತೇಳ್ಬಿಟ್ಟು ಕಳ್ಳನಿಗೆ ಹೇಳ್ತಾ ಇರ್ತಾಳೆ. ಅಮ್ಮ ಮೇಡಮ್ ಎಂಥ ಖುಷಿ ವಿಷಯನ ಹೇಳಿದ್ರಿ ಅಂತೇಳ್ಬಿಟ್ಟು ತುಂಬಾ ಖುಷಿ ಆಗ್ಬಿಡ್ತಾನೆ. ನೀವು 1 ಕೋಟಿನೂ ನಿಂದೆ, ಪವಿತ್ರನೂ ನಿಂದೆ, ಎಂಜಾಯ್ ಮಾಡು ನೀನು ಅಂಥೇಳಿ ಹೇಳಿ ಕಳಿಸ್ತಾನೆ. ಇಲ್ಲಿ ದೇವ್ ಸರ್ ಮತ್ತು ಪವಿತ್ರ ಹುಡ್ಕಾಡ್ತಾ ಬಂದಿರ್ತಾರೆ. ಅಲ್ಲಿಂದ ಪರಾರಿ ಆಗಿಬಿಡ್ತಾರೆ. ನಮೃತ ಮತ್ತು ಕಳ್ಳ ಪರಾರಿ ಆದ ತಕ್ಷಣ ಒಳಗಡೆ ಬರ್ತಾರೆ. ಪವಿತ್ರ ಮಾತಾಡ್ತಾ ಜಾರಿ ಬೀಳಕ್ಕಂತ ಹೋಗಿರ್ತಾಳೆ. ದೇವ್ ಸರ್ ಬಂದು ಅಲ್ಲಿಗೆ ಗಟ್ಟಿಯಾಗಿ ಕೈನ ಹಿಡ್ಕೊಂಡು ಪವಿತ್ರನ ಕಾಪಾಡ್ತಾರೆ, ಬೀಳ್ದೇ ಇರೋ ಥರ ನೋಡ್ಕೊಳ್ತಾರೆ. ಅಷ್ಟೊತ್ತಿಗೆ ತಾಳಿ ಬಂದ್ಬಿಟ್ಟು ಅವ್ರ ಚೈನ್ಗೆ ತಾಗಿ ಎರಡೂ ಕೂಡ ಬಿಗಿಯಾಗಿ ಗಂಟು ಹಾಕ್ತಾ ಇರುತ್ತೆ. ಹಾಗೆ ಈ ಕಡೆ ಪವಿತ್ರ ಎಲ್ಲರೂ ಬೆಳಿಗ್ಗೆ ಆಗುತ್ತೆ, ತುಂಬ ಮಾತಾಡ್ತಾ ಮಲಗಿರ್ತಾರೆ. ನಮೃತ ಮತ್ತು ತುಂಬ ಶಾಕಿಗೆ ಒಳಗಾಗುತ್ತೆ. ಯಾಕೆ ಅಂದರೆ ಪವಿತ್ರಗೆ ಅಲ್ಲಿ ಮನೆ ಮಾತುಗಳನ್ನ ಕೇಳಿಬಿಟ್ಟು ಪವಿತ್ರನ ಮಾತನ್ನು ಕೇಳಿ CCTV ಕ್ಯಾಮ್ರಾನ ಚೆಕ್ ಮಾಡಿಸಿದರೆ ಕಳ್ಳ ಯಾರು ಓಡಾಡಿದ್ದು ಅಂತ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಚೆಕ್ ಮಾಡಿಸಿ ಅಂತ ನೈಟಲ್ಲಿ ಹೇಳಿರ್ತಾಳೆ. ದೇವ್ ಸರ್ ಅದನ್ನು ಬೆಳಿಗ್ಗೆ ಮನೆಯವ್ರನ್ನೆಲ್ಲರೂ ಕೂಡ ಕೇಳ್ತಾ ಇರ್ತಾನೆ. ಹಾಗೆ ವಾಚ್ಮನನ್ನು ಕೂಡ ಕೇಳಿ ಯಾರು ಬಂದಿಲ್ಲ ಸರ್ ಅಂತ ಹೇಳ್ತಾರೆ. ಆವಾಗ CCTV ಕ್ಯಾಮ್ರಾನ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ಯಾಮ್ರಾನ ಚೆಕ್ ಮಾಡೋಕ್ಕಂತ ಹೋಗ್ತಾರೆ. ಅಲ್ಲಿ ಹೊರಗಡೆ ಹೋಗಿರಬೇಕಾದ್ರೆ ತಾತನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದನ್ನು ನೋಡಿಬಿಟ್ಟು ಈ ಕಡೆ ಮಂಗಳಾ ಮೇಡಮ್ ಅವರು ಎಲ್ಲ ಪವಿತ್ರನಿಂದೆ, ನಿನ್ನ ಕಾಲು ಗುಣನೇ ಸರಿ ಇಲ್ಲ, ಅದಕ್ಕೆ ಈ ಥರ ಎಲ್ಲ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅವಳಿಗೆ ಚುಚ್ಚೋ ಮಾತುಗಳಿಂದ ತುಂಬಾ ನೋವು ಮಾಡ್ತಾ ಇರ್ತಾರೆ. ಆದರೂ ಕೂಡ ಪವಿತ್ರ ಏನೂ ಅಂದ್ಕೊಳ್ಳಲ್ಲ. ಹಾಗೆ ದೇವ್ ಸರ್ ಎಷ್ಟೇ ದೂರ ಮಾಡ್ತಾಯಿದ್ರು ಪವಿತ್ರ ದೇವ್ ಮತ್ತೆ ಒಂದಾಗ್ತಾ ಇರುತ್ತೆ. ಇದೇ ಥರ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್. ಥ್ಯಾಂಕ್ ಯು.